ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ನಿನ್ನ ಜೀವನದಲ್ಲಿ ಸಕ್ಸಸ್ ಬೇಕು ಎಂದರೆ ನೀನು ಜೀವನದಲ್ಲಿ ಸುಸ್ತಾಗುವ ತನಕ ದುಡಿತಾನೆ ಇರಬೇಕು. ನಿನ್ನ ದೇಹವನ್ನು ದಂಡಿಸಿದ ಮಾತ್ರಕ್ಕೆ ನೀನು ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಲಾರ. ನೀನು ಶ್ರೇಷ್ಠ ವ್ಯಕ್ತಿಯಾಗಬೇಕೆಂದರೆ ಮೊದಲು ನಿನ್ನ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೋ, ನಂತರ ನೀನು ಶ್ರೇಷ್ಠನಾಗಬಲ್ಲ. ಇಂತಿ ನಿಮ್ಮ ಪ್ರೀತಿಯ ವೆಂಕಟೇಶ್. ಸ್ನೇಹಿತರೆ, ನನ್ನ ಚಾನಲ್ ಹೆಸರು ರಿಚ್ ರಿಷಾ ಅಂತ ಏನಕ್ಕೋಸ್ಕರ ಇಟ್ಟಿದ್ದೀನಿ? ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ಸಿಂಪಲ್. ಇಷ್ಟು ದಿನ ನಾನು ನಿಮ್ಮ ಜೊತೆ ಏನೂ ಸಹ ಹಂಚ್ಕೊಂಡಿರಲಿಲ್ಲ. ಬಟ್ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ರಿಚ್ ಅಂದರೆ ಯಾರು ಅಂದರೆ, ರಿಚ್ ಅಂದರೆ ಅದು ಶ್ರೀಮಂತಿಕೆ ಅಂತ ಅರ್ಥ. ಬಟ್ ರಿಷಾ ಅಂದರೆ ನನ್ನ ಮಗಳ ಹೆಸರು. ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ ನೋಡ್ತಾ ಇರೋಳೆ ನನ್ನ ಮಗಳು, ಅರ್ಥ ಆಯ್ತಾ? ನನ್ನ ಮೊದಲನೆಯ ಮಗಳು. ಇವಳಿಂದನೇ ನನ್ನ ಚಾನಲ್ಗೆ ರಿಚ್ ರಿಷಾ ಅಂತ ಹೆಸರಿಟ್ಟಿರೋದು. ಶ್ರೀಮಂತಿಕೆ ಮತ್ತು ನನ್ನ ಮಗಳು, ಅರ್ಥ ಆಯ್ತಾ? ಎರಡು ಸೇರಿ ರಿಚ್ ರಿಷಾ ಅಂತ ಹೆಸರಿಟ್ಟಿದ್ದೀನಿ. ಬಟ್ ಇದು ನನ್ನ ಆಲೋಚನೆಯಿಂದ, ಅರ್ಥ ಆಯ್ತಾ? ಸ್ನೇಹಿತರೆ, ಇವತ್ತಿನ ವಿಶೇಷ ಏನು ಅಂದರೆ ನಮ್ಮ ಚಾನಲ್ಗೆ ಮಾನಿಟೈಸ್ ಆಗಿದೆ. ಅದರಿಂದ ಸಿಂಪಲ್ಲಾಗಿ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀನಿ. ಬಟ್ ಇದರಲ್ಲಿ ನನ್ನ ವೈಯಕ್ತಿಕ ಉದ್ದೇಶ ಏನೂ ಇಲ್ಲ. ಆದರೆ ಸೆಲೆಬ್ರೇಷನ್ ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಖುಷಿಗೋಸ್ಕರ, ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಬಟ್ ಆದರೆ ನಿಮ್ಮ ಸಪೋರ್ಟಿಂದ ನಾನು ಈ ಲೆವೆಲ್ಗೆ ಬಂದಿರೋದು. ಅಂದರೆ ಫಸ್ಟು ಮೊದಲನೇ ಮೆಟ್ಲೇನಿದೆ ಅದನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಸಾಧನೆ ಮಾಡೋದು ಸಿಕ್ಕಾಪಟ್ಟೆ ಇದೆ, ಅರ್ಥ ಆಯ್ತಾ? ಬಟ್ ಇಷ್ಟು ದಿನ ನಾನು ಮಾಡಿರೋದು ಲೆಕ್ಕ ಇಲ್ಲ. ಬಟ್ ಇವತ್ತಿನಿಂದ ನಾನು ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಮುಂದಿನ ದಿನಗಳಲ್ಲಿ ನಾನು ಯಾವ ರೀತಿ ಚಾನಲನ್ನು ಗ್ರೋತ್ ಮಾಡ್ತೀನಿ, ಅದೇ ರೀತಿ ನೀವೆಲ್ಲ ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅರ್ಥ ಆಯ್ತಾ? ಇಷ್ಟು ದಿನಗಳ ಕಾಲ ನಮ್ಮ ಚಾನಲನ್ನು ಆರೈಸಿದ್ದೀರಾ, ಬೆಳೆಸಿದ್ದೀರಾ, ನನ್ನನ್ನು ಸಹ ಬೆಳೆಸಿದ್ದೀರಾ, ನಿಮ್ಮ ಪ್ರೀತಿ ಕೊಟ್ಟಿದ್ದೀರಾ. ಆದರೆ ಇವತ್ತಿನ ದಿನ ಸಣ್ಣದಾಗಿ ನಿಮ್ಮ ಮುಂದೆ ಸೆಲೆಬ್ರೇಷನ್ ಮಾಡುವಂಥ ಒಂದು ಉದ್ದೇಶ ಇದೆ, ಅಷ್ಟೇ, ಬೇರೆ ಏನೂ ಇಲ್ಲ, ಅರ್ಥ ಆಯ್ತಾ? ಸದ್ರೆ ಇವತ್ತು ನನಗೆ ತುಂಬ ಖುಷಿಯಾದ ದಿನ, ಅರ್ಥ ಆಯ್ತಾ? ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ಸ್ ಕೊಡುವಂತಹ ಒಂದು ಪ್ರಯತ್ನ ನಾನು ಮಾಡ್ತೀನಿ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಈ CSC ಸರ್ವಿಸ್ಗಳ ಬಗ್ಗೆ ಆಗಿರ್ಬೋದು, ಬಿಸ್ನೆಸ್ಗಳ ಬಗ್ಗೆ ಆಗಿರ್ಬೋದು. ಬಟ್ ನಿಮಗೇನಾದರೂ ಅನುಕೂಲ ಆಗುವಂಥ ಒಂದು ರೀತಿಯಲ್ಲಿ ನಾನು ನಿಮಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ಗಳನ್ನ ಯಾವಾಗಲೂ ಸಹ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೀನಿ.